ಏ ಭೀಮಾ, ನಿನ್ಗೆ ಇಷ್ಟ ಆಯ್ತಾ? ಓ, ತುಂಬಾ ಇಷ್ಟ ಆಯ್ತು ನನ್ಗೆ. ಮತ್ತೆ ರುಚಿಯಾಗಿತ್ತು, ಸಿಹಿಯಾಗಿ ಇತ್ತು. ಅದರಲ್ಲಿ ತುಂಬಾ ಬಾದಾಮಿ ಇತ್ತು. ಹಾ ಅಪ್ಪ, ಅದೆಲ್ಲಿಂದ ತಗೊಂಬಂದ್ರಿ? ಸೂರತ್ನಿಂದ ತರಿಸಿದ್ದು. ನನ್ನ ಸ್ನೇಹಿತರೊಬ್ರು ಗುಜರಾತಿಂದ ತಂದಿದ್ರು. ಅವರಿಂದನೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ತಿಂಡಿಗಳನ್ನ ತಿನ್ನೋದು ಕಲಿತೆ ನಾನು. ನಾವು ಆರ್ಮಿಲಿದ್ವಲ್ಲ, ಅಲ್ಲಿ ಬೇರೆ ಬೇರೆ ಊರವರೆಲ್ಲ ಒಂದೇ ಕಡೆ ಇದ್ವಿ. ಎಲ್ಲ ಹಬ್ಬಗಳನ್ನ ಒಟ್ಟಿಗೆ ಮಾಡ್ತಿದ್ವಿ. ದೀಪಾವಳಿ, ಈದ್, ಪೊಂಗಲ್, ಬೈಸಾಖಿ. ಪ್ರತಿಯೊಬ್ಬರ ವಿಧಾನ ಬೇರೆ, ಪ್ರತಿಯೊಬ್ಬರ ರುಚಿ ಬೇರೆ, ಮತ್ತೆ ಬಣ್ಣನೂ ಬೇರೆ ಆಗಿರ್ತಿತ್ತು. ಭೀಮ ಇನ್ನು ಚಿಕ್ಕೋನಲ್ವಾ, ಅವನ್ಗೇನ್ ಗೊತ್ತಾಗತ್ತೆ? ಆದ್ರೆ ಅಪ್ಪ ನಮ್ಮನ್ನೇ ಕರೆದ್ರಿ? ಅಯ್ಯೋ, ಒಂದ್ ನಿಮಿಷ. ನಿಮ್ಗೋಸ್ಕರ ಪುಸ್ತಕ ತಂದಿದ್ದೆ, ಅದನ್ನ ಕೊಡೋದಕ್ಕೆ ಕರೆದಿದ್ದೆ. ಪುಸ್ತಕ? ಎಂತ ಪುಸ್ತಕ ಅಪ್ಪ? ಚಿತ್ರಗಳ್ದ? ಅಲ್ಲ, ಚಿತ್ರ ಇಲ್ಲ. ಇದು ರಾಮಾಯಣ ಮಹಾಭಾರತದ್ದು, ಸವಿಸ್ತಾರವಾಗಿ ವಿವರವಾದದ್ದು. ರಾಮಾಯಣ ಅಂದ್ರೆ ರಾಮನ್ ಕತೆನಾ? ಅತ್ತೆ ಮಲಗುವಾಗ ಯಾವಾಗ್ಲೂ ಹೇಳ್ತಾ ಇದ್ಲು. ಸರಿಯಾಗಿ ಹೇಳ್ದೆ, ಅದೇ. ಆದ್ರೆ ಇದು ಸವಿಸ್ತಾರವಾಗಿ, ಸಂಪೂರ್ಣವಾಗಿ ಹೇಳುತ್ತೆ ನಿಮ್ಗೆ. ನನ್ಗೆ ಬೇಡ ಆ ಮಾತು. ನನ್ಗೆ ರಾಮನ್ ಮಾತು ಇಷ್ಟ ಆಗಲ್ಲ. ಭೀಮಾ, ಹಂಗನ್ಬಾರ್ದು. ನೀನ್ ಹೊಸದನ್ನ ಕಲೀಲಿಲ್ಲ ಅಂದ್ರೆ ನೀನ್ ದೊಡ್ಡ ವ್ಯಕ್ತಿ ಹೇಗಾಗ್ತೀಯಾ? ನನ್ಗೆ ಇಷ್ಟ ಆಗಲ್ಲ ಆ ಮಾತು. ಮತ್ತೆ ಕೈಕೆ ರಾಮನ್ನ ವನವಾಸಕ್ಕೆ ಕಳ್ಸಿದ್ಲು. ಹಿಂಗೂ ಇರುತ್ತಾ? ನನ್ಗೆ ನನ್ನ ತಾಯಿ ಇದ್ಲು, ಅವಳು ಯಾಕೆ ಆ ಥರ ಮಾಡ್ಲಿಲ್ಲ? ಹಂಗೆ ಇರುತ್ತೆ. ಏನ್ ತಿಳ್ಕೋಬೇಕು ಅದನ್ನ ಪುಸ್ತಕ ಓದಿದ್ರೇನೆ ನಿನಗೆ ತಿಳಿಯುತ್ತೆ. ಭೀಮಾ, ಕೈಕೆ ಮಾಡಿದ್ದು ಸರಿನೇ ಇದೆ. ಮತ್ತೆ ಲಕ್ಷ್ಮಣನ್ ಮೇಲೆ, ಭರತನ್ ಮೇಲೆ ಪ್ರೀತಿ ಇತ್ತಲ್ವಾ? ಆನಂದ್ಗೆ ನಿನ್ ಮೇಲೆ ಪ್ರೀತಿ ಇದ್ದ ಹಾಗೆ. ಮತ್ತದು ಚೆನ್ನಾಗಿದೆ ಅಲ್ವಾ? ಮತ್ತೆ ಗೊತ್ತಿದ್ರೆ ಅದನ್ನೆಲ್ಲ ಯಾಕೆ ಓದ್ಬೇಕು? ಅದ್ ನಿನ್ಗೆ ಅರ್ಥ ಆಗುತ್ತೆ, ಯಾರಾದ್ರೂ ನಿನ್ಗೆ ಸರಿಯಾಗಿ ಹೇಳಿದ್ರೆ. ಅದು ಸರಿ ಇದೆಯಾ ಅಥವಾ ಇಲ್ವಾ ಅಂತ ಅರ್ಥ ಮಾಡ್ಕೋಬೇಕಲ್ವಾ ನಾವು? ನಿನ್ನನ್ನು ಯಾರಾದ್ರೂ ಪ್ರಶ್ನೆ ಕೇಳ್ತಾರಲ್ವಾ, ಅದಕ್ಕೆಲ್ಲ ಪೂರ್ತಿ ಉತ್ತರ ಈ ಪುಸ್ತಕದಲ್ಲಿದೆ. ಅದಕ್ಕೆ ಪುಸ್ತಕಗಳನ್ನ ಓದ್ಬೇಕು. ಅರ್ಥ ಆಯ್ತಾ? ಆ ಪುಸ್ತಕ ಓದ್ತೀನಿ, ಆಮೇಲೆ ನಿನ್ಗೆ ಹೇಳ್ತೀನಿ. ಅದು ಹೇಳೋದಲ್ಲ, ಕೇಳ್ತೀಯಾ? ಅಪ್ಪ, ಇವನ್ ಕೇಳ್ತಾ ಕೇಳ್ತಾ ಎಷ್ಟೊಂದು ಪ್ರಶ್ನೆಗಳು ಬರುತ್ತೆ ಗೊತ್ತಾ? ಇರ್ಲಿ ಬಿಡು, ಅದಕ್ಕೆ ಅಲ್ವಾ ತಂದಿದ್ದು ಈ ಪುಸ್ತಕನ. ತಗೊಳ್ಳಿ, ಈ ಪುಸ್ತಕನ ನೀವಿಬ್ರು ಓದಿ ಮತ್ತೆ ನಿಮ್ಮ ಅತ್ತೆ ಮತ್ತೆ ಅಕ್ಕಂದ್ರಿಗೂ ಹೇಳಿ, ಗೊತ್ತಾಯ್ತಾ? ಹೋಗಿ. ಭೀಮರಾಯ, ನನ್ನ ಭೀಮರಾಯ.